ನಮಸ್ಕಾರ ವೀಕ್ಷಕರೇ. ಮೋದಿ ಸರ್ಕಾರ ರಚನೆಯಾಗಿ ತಿಂಗಳುಗಳು ಕಳೆದರೂ ಕೆಲ ವಿಪಕ್ಷ ನಾಯಕರು ಇನ್ನೂ ಸರ್ಕಾರ ಬಿದ್ದು ಹೋಗೋ ಕನಸಲ್ಲಿದ್ದಾರೆ. ಆದರೆ ಇತ್ತ ಮೋದಿ ಜೊತೆ ಕೈ ಜೋಡಿಸಿರೋ ಮಿತ್ರರು ಹೊಸ ಹೊಸ ಕ್ರಾಂತಿಗಳನ್ನ ಮಾಡುವ ಮೂಲಕ ವಿಪಕ್ಷಗಳ ಆಸೆಗೆ ತಣ್ಣೀರು ಎರೆತ್ತಾ ಇದ್ದಾರೆ. ಆಗಸ್ಟ್ನಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ಹೇಳಿದ್ದ ಲಾಲು ಪ್ರಸಾದ್ ಯಾದವ್ಗೆ ನಿತೀಶ್ ಕುಮಾರ್ ಸರಿಯಾದ ಟಕ್ಕರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲರೂ ಅಚ್ಚರಿಪಡೋ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಇನ್ನೊಂದೆಡೆ ಇತ್ತ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ತಮ್ಮ ರಾಜ್ಯದಲ್ಲಿ ಹೊಸ ನಿಯಮ ಘೋಷಣೆ ಮಾಡುವ ಮೂಲಕ ಇಡೀ ದೇಶದ ರಾಜಕಾರಣಿಗಳ ಕಣ್ಣು ಅರಳುವಂತೆ ಮಾಡಿದ್ದಾರೆ. ಈ ಮಧ್ಯೆ ಚಂದ್ರಬಾಬು ನಾಯ್ಡು ಕೇಂದ್ರದಿಂದ ಹೆಚ್ಚುವರಿ 1 ಲಕ್ಷ ಕೋಟಿ ಹಣವನ್ನ ಕೇಳಿದ್ದು ಭಾರಿ ಸುದ್ದಿಯಾಗಿತ್ತು. ಆದ್ರೆ ಅದರ ಹಿಂದಿನ ಕಾರಣ ಏನು ಅನ್ನೋದು ಕೂಡ ಈಗ ರಿವೀಲ್ ಆಗ್ತಾ ಇದೆ. ಹಾಗಿದ್ರೆ ನಿತೀಶ್ ಕುಮಾರ್ ಕೊಟ್ಟ ಟಕ್ಕರ್ ಹೇಗಿತ್ತು, ಮೋದಿ ಮಿತ್ರರು ಹೇಗೆಲ್ಲ ಮಿಂಚು ಹರಿಸ್ತಾ ಇದ್ದಾರೆ, ಇದೆಲ್ಲವನ್ನ 1 by 1 ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಸೋತರು ಸೀಟ್ ಜಾಸ್ತಿ ಪಡೆದುಕೊಂಡಿರೋ ಇಂಡಿ ಒಕ್ಕೂಟ ಮೋದಿ ನೇತೃತ್ವದ ಸರ್ಕಾರದ ಬುಡಕ್ಕೆ ಕೈ ಹಾಕ್ತೀವಿ, ಸರ್ಕಾರವನ್ನ ಬೀಳಿಸ್ತೀವಿ ಅನ್ನೋ ಉತ್ಸಾಹವನ್ನ ಆಗಾಗ ತೋರ್ತಾ ಇರುತ್ತೆ. ಇಂಡಿ ಒಕ್ಕೂಟದಲ್ಲಿ ಗುರುತಿಸಿಕೊಂಡಿರೋ ಬಿಹಾರದ RJD ಕೂಡ ಇದೇ ಮಾತನ್ನ ಹೇಳಿತ್ತು. ಬಿಹಾರದ ಮಾಜಿ ಮುಖ್ಯಮಂತ್ರಿ ಹಾಗೂ ಮೇವು ಹಗರಣದಲ್ಲಿ ಜೈಲು ಸೇರಿ ಹೊರಬಂದಿರೋ ಲಾಲು ಯಾದವ್ ಒಂದು ಸ್ಫೋಟಕ ಪ್ರೆಡಿಕ್ಷನ್ ಮಾಡಿದ್ರು. ಆಗಸ್ಟ್ 15ರ ಒಳಗೆ ಮೋದಿ ಸರ್ಕಾರ ಪತನವಾಗುತ್ತೆ ಅಂತ ಹೇಳಿ ಎಲ್ಲರ ಗಮನವನ್ನ ಸೆಳೆಯೋ ಕೆಲಸ ಮಾಡಿದ್ರು. ಆದ್ರೆ ಈ ಹೇಳಿಕೆಗೆ ಅವರ ಆಪೋಸಿಟ್ ಪಾರ್ಟಿ ನಾಯಕ ನಿತೀಶ್ ಕುಮಾರ್ ಟಕ್ಕರ್ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಅಲ್ಲ, 2029ರ ಬಳಿಕವೂ ಮೋದಿ ಸರ್ಕಾರ ಮುಂದುವರಿಯುತ್ತೆ ಅನ್ನೋ ಮೂಲಕ ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದ್ದಾರೆ. ಹೌದು, ಈ ಬಾರಿ ಬಿಜೆಪಿ ಹಾಗೂ NDA ಕಷ್ಟದಲ್ಲಿ ಗೆದ್ದಿರೋದು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ. ಆದ್ರಿಂದ ಮುಂದಿನ ಬಾರಿ ಇನ್ನೂ ಕುಸಿಯುತ್ತೆ ಅನ್ನೋದು ಹಲವರ ಲೆಕ್ಕಾಚಾರ. ಆದ್ರೆ ನಿತೀಶ್ ಕುಮಾರ್ ಬಹಳ ವಿಶ್ವಾಸದಿಂದ ಮುಂದಿನ ಬಾರಿಯೂ ಮೋದಿ ಸರ್ಕಾರ ಅಂತ ಹೇಳ್ತಾ ಇರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ. ಒಂದು, ಈ ಬಾರಿಯಂತೆ ಮುಂದಿನ ಬಾರಿಯೂ JDU ಮೋದಿ ಬೆನ್ನಿಗೆ ಗಟ್ಟಿಯಾಗಿ ನಿಂತುಕೊಳ್ಳಲಿದೆ ಅನ್ನೋದು, ಅಥವಾ ಈ ಬಾರಿಯ ಹಿನ್ನಡೆ ಬಳಿಕ ಮತ್ತೆ ದೊಡ್ಡ ಮಟ್ಟದಲ್ಲಿ ಗೆಲ್ಲೋದು ಹೇಗೆ ಅನ್ನೋದರ ಬಗ್ಗೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಈಗಾಗಲೇ ಕೆಲಸಗಳು ಶುರುವಾಗಿದೆ. ಇದೇ ಕಾರಣಕ್ಕೆ ಇಷ್ಟೊಂದು ಆತ್ಮವಿಶ್ವಾಸದಿಂದ ಈ ಮಾತನ್ನ ನಿತೀಶ್ ಕುಮಾರ್ ಹೇಳ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಇನ್ನು ಇದರ ಜೊತೆಗೆ ಸರ್ಕಾರ ಬೀಳುತ್ತೆ ಅಂದ ಲಾಲುಗೆ ಪರ್ಸನಲ್ ಅಟ್ಯಾಕ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ ನಿತೀಶ್. ಲಾಲು ಯಾದವ್ ಇಷ್ಟೆಲ್ಲ ಪ್ರೆಡಿಕ್ಟ್ ಮಾಡ್ತಾರೆ ಅಂದ್ರೆ ಭವಿಷ್ಯದಲ್ಲಿ ಅವರು ಯಾವ ಸ್ಕ್ಯಾಮ್ ಮಾಡ್ತಾರೆ ಅನ್ನೋದು ಕೂಡ ಅವರಿಗೆ ಗೊತ್ತಿರಬೇಕಲ್ವಾ. ಅಲ್ಲದೆ ಯಾವ ಕೇಸ್ ಸಂಬಂಧ ಕೋರ್ಟ್ಗೆ ಹಾಜರಾಗಬೇಕು ಅನ್ನೋದು ಕೂಡ ಈಗಾಗಲೇ ಅವರಿಗೆ ಗೊತ್ತಿರಬಹುದೇನೋ ಅಂತ ವ್ಯಂಗ್ಯವಾಡಿದ್ರು ನಿತೀಶ್ ಕುಮಾರ್. ಕಳೆದ ಕೆಲ ವರ್ಷಗಳ ಹಿಂದೆ ಇದೇ NDA ಮೈತ್ರಿ ಬಿಟ್ಟು ಅದೇ ಲಾಲು ಜೊತೆ ಕೈ ಜೋಡಿಸಿ CM ಆಗಿದ್ರು ನಿತೀಶ್ ಕುಮಾರ್. ಅದಾದ ಕೆಲ ತಿಂಗಳುಗಳಲ್ಲೇ ಮತ್ತೆ ಗರ್ವಾರ್ಸಿ ಮಾಡಿದ್ರಿಂದ ನಿತೀಶ್ ಕುಮಾರ್ ಅಂದ್ರೆ ನಂಬಿಕೊಳ್ಳೋ ಲೀಡರ್ ಅಲ್ಲ, ಯಾವಾಗ ಬೇಕಾದ್ರೂ ಉಲ್ಟಾ ಹೊಡಿಬಹುದು, ಮೋದಿಗೆ ಮತ್ತೆ ಕೈ ಕೊಡ್ತಾರೆ ಅನ್ನೋ ಮಾತುಗಳೆಲ್ಲ ಈಗಲೂ ಹರಿದಾಡ್ತಾ ಇದೆ. ಆದ್ರೆ ಇದೆಲ್ಲದರ ಮಧ್ಯೆ ತಮಗೆ ಅಂಟಿರೋ ಈ ಆರೋಪವನ್ನ ಕಳೆದುಕೊಳ್ಳೋದಕ್ಕೆ ಅವಕಾಶ ಸಿಕ್ಕಾಗಲೆಲ್ಲ ನಿತೀಶ್ ಕುಮಾರ್ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಈಗ ಲಾಲುಗೆ ಮುಟ್ಟಿ ನೋಡಿಕೊಳ್ಳುವಂತ ಟಾಂಗ್ ಕೊಟ್ಟಿದ್ದು ಕೂಡ ಅದೇ ಕಾರಣಕ್ಕೆ ಅಂತ ಹೇಳಲಾಗ್ತಾ ಇದೆ. ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡು ಅಲುಗಾಡದಂತೆ ಮೋದಿ ಜೊತೆಗೆ ನಿಂತಿರೋದು ವಿಪಕ್ಷಗಳನ್ನ ಪದೇ ಪದೇ ನಿದ್ದೆಗಿಡುವಂತೆ ಮಾಡ್ತಾ ಇದೆ. ಇನ್ನು ಇತ್ತ ಚಂದ್ರಬಾಬು ನಾಯ್ಡು CM ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಜಗನ್ ಸರ್ಕಾರ ಮಾಡಿದ್ದ ಅದೆಷ್ಟೋ ಅವಾಂತರಗಳನ್ನ ಒಂದೊಂದಾಗಿ ಬಯಲುಗೆಳೆಯೋ ಕೆಲಸ ಮಾಡಿ ಆಂಧ್ರ ಜನರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದ್ದಾರೆ. ಈಗ ಚಂದ್ರಬಾಬು ಮಾಡಿರೋ ಹೊಸ ಘೋಷಣೆ ಇಡೀ ದೇಶದಾದ್ಯಂತ ಎಲ್ಲರ ಗಮನವನ್ನ ಸೆಳೀತಾ ಇದೆ. ಇನ್ನು ಮುಂದೆ ನಾನು ಸಂಚರಿಸುವಾಗ ಯಾವ ರಸ್ತೆಯಲ್ಲೂ 0 ಟ್ರಾಫಿಕ್ ಮಾಡೋ ಅಗತ್ಯ ಇಲ್ಲ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಚಂದ್ರಬಾಬು ನಾಯ್ಡು. ಇಂದು ದೇಶದ ಯಾವ ರಾಜ್ಯಗಳನ್ನ ತೆಗೆದುಕೊಂಡ್ರೂ ಅಲ್ಲಿ CM ಹಾಗೂ ಇತರೆ ಮಿನಿಸ್ಟರ್ಗಳು ಬರುವಾಗ ಅವರ ಸಂಚಾರಕ್ಕೆ ಅನುಕೂಲ ಆಗಲಿ ಅಂತ ವಾಹನ ಸಂಚಾರ ತಡೆಯೋದು ಕಾಮನ್. ಅದರಲ್ಲೂ ಕರ್ನಾಟಕದಲ್ಲಿ 0 ಟ್ರಾಫಿಕ್ ಮಿನಿಸ್ಟರ್ ಅನ್ನೋದು ಕೂಡ ವೈರಲ್ ಆಗಿತ್ತು. ಆದ್ರೆ ಆಂಧ್ರದಲ್ಲಿ ಈ ಸಂಪ್ರದಾಯಕ್ಕೆ ನಾಯ್ಡು ಫುಲ್ ಸ್ಟಾಪ್ ಹಾಕ್ತಾ ಇದ್ದಾರೆ. ಅಂದಹಾಗೆ ಇದು ಕೇವಲ ತಮಗೆ ಮಾತ್ರ ಅಲ್ಲ, ತಮ್ಮ ಸರ್ಕಾರದ ಯಾವುದೇ ಸಚಿವರು ಬಂದರೂ ಕೂಡ ಸಂಚಾರಕ್ಕೆ ವಿಶೇಷ ರೀತಿಯಲ್ಲಿ ಅನುವು ಮಾಡಿಕೊಡೋದು ಬೇಡ ಅಂತ ಹೇಳಿದ್ದಾರೆ. ಇದರಿಂದ ಜನರು ಎಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾರೆ ಅನ್ನೋದು ನನಗೆ ಗೊತ್ತಿದೆ. ತೊಂದರೆ ಆಗ್ತಾ ಇದ್ರೂ ಬೇರೆ ವಿಧಿ ಇಲ್ಲ ಅನ್ನೋ ಕಾರಣಕ್ಕೆ ಅವರೆಲ್ಲ ಸುಮ್ಮನಾಗ್ತಾ ಇದ್ದಾರೆ. ಆದ್ರೆ ಇನ್ಮುಂದೆ ಜನರಿಗೆ ನಾವು ತೊಂದರೆ ಕೊಡೋದೇ ಬೇಡ ಅಂತ ಹೇಳಿದ್ದಾರೆ. ನಾಯ್ಡು ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದು ಎಲ್ಲರೂ ಅವರನ್ನ ಕೊಂಡಾಡ್ತಾ ಇದ್ದಾರೆ. ಇನ್ನು ಕೆಲ ದಿನಗಳ ಹಿಂದಷ್ಟೇ ಪವನ್ ಕಲ್ಯಾಣ್ ಕೂಡ ಇಂಥದ್ದೇ ಒಂದು ಹೇಳಿಕೆ ನೀಡಿದ್ರು. ಸದ್ಯ ಆಂಧ್ರದಲ್ಲಿ ಆರ್ಥಿಕ ಸಮಸ್ಯೆ ಇದ್ದು ಸರ್ಕಾರಿ ಉದ್ಯೋಗಿಗಳಿಗೆ ಸಂಬಳ ನೀಡೋದು ಕಷ್ಟವಾಗ್ತಾ ಇದೆ. ಆದ್ರಿಂದ ನಾನು ಸಂಬಳ ತೆಗೆದುಕೊಳ್ಳೋದಿಲ್ಲ ಅನ್ನೋ ಮೂಲಕ ಎಲ್ಲರ ಗಮನವನ್ನ ಸೆಳೆದಿದ್ರು. ಈಗ ನಾಯ್ಡು ಕೂಡ ಅಂಥದ್ದೇ ಜನಪರ ನಿಲುವು ತೆಗೆದುಕೊಂಡು ಗಮನ ಸೆಳೀತಾ ಇದ್ದಾರೆ. ಆದ್ರಿಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆಲುವು ನೀಡಿದ್ದು ಸಾರ್ಥಕ ಆಯ್ತು.
ಇವರ ಕಾರ್ಯವೈಖರಿ ಹೀಗೆ ಮುಂದುವರಿಯಲಿ ಅಂತ ಜನರು ಆಶಿಸ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಮೋದಿಯನ್ನ ಭೇಟಿಯಾಗಿದ್ದ ಚಂದ್ರಬಾಬು ನಾಯ್ಡು 1,00,000 ಕೋಟಿ ಹಣದ ಬೇಡಿಕೆ ಇಟ್ಟಿದ್ದು ದೊಡ್ಡ ಸುದ್ದಿಯಾಗಿತ್ತು. ಈ ಬಾರಿ ಬಜೆಟ್ ವೇಳೆ ಹಣವನ್ನು ನೀಡೋದಾಗಿ ಮೋದಿ ಸರ್ಕಾರ ಒಪ್ಪಿಕೊಂಡಿತ್ತು. ಇದು ವಿಪಕ್ಷಗಳಿಂದ ಬೇರೆಯದ್ದೇ ರೀತಿಯಲ್ಲಿ ವ್ಯಾಖ್ಯಾನ ಆಗ್ತಾ ಇತ್ತು. ಅದೇನಂದ್ರೆ ನಾಯ್ಡು ಈಗ ಎಷ್ಟು ಹಣ ಕೇಳಿದ್ರು ಮೋದಿ ಕೊಡ್ಲೇಬೇಕು, ಪರಿಸ್ಥಿತಿ ಈ ಮಟ್ಟಕ್ಕೆ ಬದಲಾಗಿದೆ ಅಂತೆಲ್ಲ ವ್ಯಂಗ್ಯ ಆಡೋ ಕೆಲಸ ಮಾಡಿತು. ಆದ್ರೆ 1,00,000 ಕೋಟಿ ಹಣ ಬೇಡಿಕೆ ಇಟ್ಟಿರೋದಕ್ಕೆ ಕಾರಣ ಏನು ಅನ್ನೋದು ಕೂಡ ಈಗ ರಿವೀಲ್ ಆಗ್ತಾ ಇದ್ದು ಎಲ್ಲರೂ ಬಾಯಿ ಮುಚ್ಚಿಕೊಳ್ಳುವಂತಾಗಿದೆ. ಯಾಕಂದ್ರೆ ಹಳಿ ತಪ್ಪಿರೋ ಆಂಧ್ರ ಸರ್ಕಾರದ ಕಾರ್ಯವೈಖರಿಯನ್ನ ಮತ್ತೆ ಸರಿಯಾದ ದಾರಿಯಲ್ಲಿ ತರೋದಕ್ಕೆ ಈ ಹೆಚ್ಚುವರಿ ಹಣವನ್ನ ಕೇಳಲಾಗ್ತಾ ಇದೆ. ಜಗನ್ಮೋಹನ್ ರೆಡ್ಡಿ ಸರ್ಕಾರದಲ್ಲಿ ಓಲೈಕೆ ರಾಜಕಾರಣ ಮಾಡೋ ಸಲುವಾಗಿ ಲೆಕ್ಕವಿಲ್ಲದಂತೆ ಹಣವನ್ನ ಖರ್ಚು ಮಾಡಲಾಗಿದೆ. ಉಚಿತ ಯೋಜನೆ ಅಲ್ಪಸಂಖ್ಯಾತರ ಓಲೈಕೆ ಮಾಡೋದಕ್ಕೆ ಹೋಗಿ ಆರ್ಥಿಕವಾಗಿ ಆಂಧ್ರ ಪ್ರದೇಶ ಕುಗ್ಗಿದೆ. ಅಲ್ಲದೆ ಆಂಧ್ರ ಪ್ರದೇಶಕ್ಕೆ ಒಂದು ರಾಜಧಾನಿಯೇ ಇಲ್ಲದಂತಾಗಿದೆ. ಆದ್ರಿಂದ ಅಮರಾವತಿಯನ್ನ ರಾಜಧಾನಿಯನ್ನಾಗಿ ಘೋಷಿಸಿ ಪೋಲಾವರಂನಂತ ನೀರಾವರಿ ಪ್ರಾಜೆಕ್ಟ್ಗಳನ್ನ ಮುಗಿಸಬೇಕಿದೆ. ಹೊಸದಾಗಿ ಅದನ್ನ ಬೆಳೆಸಿ ದೊಡ್ಡ ದೊಡ್ಡ ಕಂಪನಿಗಳು ಎದ್ದು ನಿಂತು ಮತ್ತೆ ಆಂಧ್ರ ಆರ್ಥಿಕವಾಗಿ ಸದೃಢವಾಗಬೇಕು ಅಂದ್ರೆ ಸಾಕಷ್ಟು ಕೆಲಸಗಳನ್ನ ಮಾಡಬೇಕಿದೆ. ಆದ್ರಿಂದ ಹೆಚ್ಚುವರಿ ಹಣದ ಅಗತ್ಯವಿದೆ ಅಂತ ನಾಯ್ಡು ಪ್ರಧಾನಿ ಮೋದಿ ಬಳಿ ಬೇಡಿಕೆಯನ್ನ ಇಟ್ಟಿದ್ರು. ಅದಕ್ಕೆ ಮೋದಿ ಒಪ್ಪಿರೋದು ಎಲ್ಲವೂ ಸರಿಯಾದ ರೀತಿಯಲ್ಲಿ ಈಗ ಸಾಗ್ತಾ ಇದೆ. ವಿಷಯ ಏನಂದ್ರೆ ಈ ವಿಚಾರವನ್ನ ಕೆದಕೋದಕ್ಕೆ ಹೋಗಿ ವಿಪಕ್ಷಗಳಿಗೆ ಪೆಟ್ಟು ಬಿದ್ದಂತಾಗಿದೆ. ಯಾಕಂದ್ರೆ ವೈಜ್ಞಾನಿಕ ರೀತಿಯಲ್ಲಿ ಆಲೋಚಿಸದೆ ಸರಿಯಾಗಿ ಅಂದಾಜಿಸದೆ ಬೇಕಾಬಿಟ್ಟಿ ಫ್ರೀ ಕೊಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಆಂಧ್ರ ಪ್ರದೇಶ ಉದಾಹರಣೆ ಆದಂತಾಗಿದೆ. ನಾವಾಗ್ಲೇ ಹೇಳಿದ ಹಾಗೆ ಜೆಡಿಯು ಹಾಗೂ ಟಿಡಿಪಿ ಗಟ್ಟಿಯಾಗಿ ಮೋದಿ ಬೆನ್ನಿಗೆ ನಿಂತಿವೆ ಅಂತ. ಅದಕ್ಕೆ ಪ್ರಮುಖ ಕಾರಣಗಳಲ್ಲಿ ಆಯಾ ರಾಜ್ಯಗಳ ಅಭಿವೃದ್ಧಿಗೆ ಮೋದಿ ಭರವಸೆ ನೀಡಿರೋದು ಕೂಡ ಒಂದು ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ರಚನೆ ಹೊತ್ತಲ್ಲೇ ಇಬ್ಬರು ನಾಯಕರು ನಾವು ನಮ್ಮ ರಾಜ್ಯಗಳತ್ತ ಗಮನ ಹರಿಸ್ತೀವಿ, ನಮ್ಮ ಕಡೆಯಿಂದ ಯಾವ ಡಿಮ್ಯಾಂಡ್ ಕೂಡ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ಅದರಂತೆಯೇ ತಮ್ಮ ಪಕ್ಷಕ್ಕೆ ಯಾವ ಸಚಿವ ಸ್ಥಾನ ನೀಡಿದ್ರು ಕೂಡ ಒಂದೇ ಒಂದು ಮಾತನ್ನ ಹೇಳದೆ ಒಪ್ಪಿಕೊಂಡಿದ್ರು. ಈಗ ಅದಕ್ಕೆ ತಕ್ಕಂತೆ ಮಿತ್ರರ ರಾಜ್ಯದಲ್ಲಿ ಸಮಸ್ಯೆ ಆದಾಗ ಅಲ್ಲಿನ ಸರ್ಕಾರಕ್ಕೆ ಆದ್ಯತೆ ನೀಡೋ ಮೂಲಕ ಮೈತ್ರಿ ಧರ್ಮವನ್ನ ಪಾಲಿಸ್ತಾ ಇದ್ದಾರೆ. ಆದ್ರಿಂದ ಎನ್ಡಿಎ ಮಿತ್ರಕೂಟವನ್ನ ಅಷ್ಟು ಸುಲಭವಾಗಿ ಯಾರು ಕೂಡ ಅಲ್ಲಾಡಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಮೋದಿಯ ಮೈತ್ರಿ ನಾಯಕರು ತಮ್ಮದೇ ಆದ ಶೈಲಿಯಲ್ಲಿ ಎನ್ಡಿಎಯನ್ನ ಡಿಫೆಂಡ್ ಮಾಡ್ತಾ ಇರೋದು ಈ ಸರ್ಕಾರ ಎಷ್ಟು ಬಲಿಷ್ಠ ಅನ್ನೋದಕ್ಕೆ ಪುಷ್ಟಿ ನೀಡಿದಂತಾಗ್ತಾ ಇದೆ. ಆದ್ರಿಂದ ಮುಂದೆ ಏನಾಗಲಿದೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ.